ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಡ್ಯೂಲ್ 3 ಇಂದ ಥ್ರೆಡೆಡ್ ಬೈನರಿ ಟ್ರೀಯನ್ನು ಹೇಗೆ ಕನ್ಸ್ಟ್ರಕ್ಟ್ ಮಾಡೋದು ಅನ್ನೋದನ್ನು ಹೇಳಿಕೊಡ್ತೇನೆ. ನಾನು ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ಮಾಡ್ಯೂಲ್ 4ನ ಬೈನರಿ ಸರ್ಚ್ ಟ್ರೀಯನ್ನು ಹೇಗೆ ಕನ್ಸ್ಟ್ರಕ್ಟ್ ಮಾಡೋದು, ಇನ್ ಆರ್ಡರ್, ಪ್ರೀ ಆರ್ಡರ್, ಪೋಸ್ಟ್ ಆರ್ಡರ್ ಇದನ್ನು ಮಾಡಿದ್ದೇನೆ, ಟ್ರಾವೆರ್ಸಲ್ ಮಾಡಿದ್ದೇನೆ. ಪ್ಲಸ್ ಅದಕ್ಕೆ ರಿಕರ್ಸಿವ್ ಸಿ ಫಂಕ್ಷನನ್ನು ಹೇಗೆ ಬರೀಬೇಕು ಅದನ್ನು ಕೂಡ ಮಾಡಿದ್ದೀನಿ. ಅದು 8 ಮಾರ್ಕ್ಸ್ ಕ್ವಶನ್ ಫ್ರಮ್ ಮಾಡ್ಯೂಲ್ 4. ಅದಕ್ಕಿಂತ ಹಿಂದ್ಗಡೆ ಮಾಡ್ಯೂಲ್ 2 ಇಂದ ಸ್ಪಾರ್ಸ್ ಮ್ಯಾಟ್ರಿಕ್ಸನ್ನು ಹೇಗೆ ಇದು ಮಾಡಬೇಕು ಅದನ್ನು ಕೂಡ ವಿತ್ ಡಯಾಗ್ರಾಮ್ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ನೋಡದೇ ಇದ್ದವರು ದಯವಿಟ್ಟು ಪ್ಲೇ ಲಿಸ್ಟಲ್ಲಿ ಇದೆ, ವಾಚ್ ಮಾಡಿ. DSC ಅಂತ ಇದೆ, ಅದರಲ್ಲಿ ವಾಚ್ ಮಾಡಿ, ಎಲ್ಲದು ಇದೆ. ಇದರಲ್ಲಿ ಥ್ರೆಡೆಡ್ ಬೈನರಿ ಟ್ರೀ ಅಂತ ಕೊಡ್ತಾರೆ. ಸೊ ಇದರಲ್ಲಿ ಮಾಡ್ಯೂಲ್ 3ಯಲ್ಲಿ ಹೆಚ್ಚಾಗಿ ಏನು ಕೊಟ್ಟಿದ್ದಾರೆ, ಒಂದೇ ಈ ಪ್ರಾಬ್ಲಮ್ ಅನ್ನು ಕೊಟ್ಟಿದ್ದಾರೆ. ಡಿಫೈನ್ ಥ್ರೆಡೆಡ್ ಬೈನರಿ ಟ್ರೀ, ಕನ್ಸ್ಟ್ರಕ್ಟ್ ಥ್ರೆಡೆಡ್ ಬೈನರಿ ಟ್ರೀ ಫಾರ್ ದ ಫಾಲೋವಿಂಗ್ ಎಲಿಮೆಂಟ್ಸ್ ABCDEFGHI. ಅಥವಾ ಈ ಕ್ವಶನ್ ಕೊಡದೇ ಇದ್ರೆ, ಇನ್ ಕೇಸ್ ಪ್ರಾಬ್ಲಮ್ ಕೊಡದೇ ಇದ್ರೆ ಡಿಫೈನ್ ಥ್ರೆಡೆಡ್ ಬೈನರಿ ಟ್ರೀ, ಅದಾದಮೇಲೆ ಎಕ್ಸ್ಪ್ಲೇನ್ ಇನ್ ಥ್ರೆಡ್ ಬೈನರಿ ಟ್ರೀ ಅಂತ ಕೊಡ್ತಾರೆ. ಎಕ್ಸ್ಪ್ಲೇನ್ ಇನ್ ಥ್ರೆಡ್ ಬೈನರಿ ಟ್ರೀ ಹೆಚ್ಚಿನ ಕ್ವಶನ್ ಪೇಪರಲ್ಲಿ ಅದನ್ನು ಕೊಟ್ಟಿದ್ದಾರೆ, ಆರ್ ಎಲ್ಸ್ ಇದನ್ನು ಕೊಡ್ತಾರೆ. ಸರಿನಾ? ಸೊ ನಾನು ಈ ಪ್ರಾಬ್ಲಮ್ನ ನಿಮ್ಗೆ ಮಾಡ್ತಾ ಹೋಗ್ತೇನೆ. ಸೊ ನಾನು ಇದರಲ್ಲಿ ಮಾಡೋದಿಲ್ಲ, ಇದ್ರಲ್ಲಿ ಮಾಡ್ತೇನೆ. ಅದಕ್ಕಿಂತ ಮುಂಚೆ ವಾಟ್ ಡ್ಯೂ ಮೀನ್ ಬೈ ಥ್ರೆಡೆಡ್ ಬೈನರಿ ಟ್ರೀ, ಫಸ್ಟಿಗೆ ನಿಮಗೆ ಥ್ರೆಡೆಡ್ ಬೈನರಿ ಟ್ರೀ ಅಂದರೆ ಏನು ಅಂತ ನಾನು ಹೇಳ್ಕೊಳ್ತೇನೆ. ಅದಾದ ನಂತರ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಥ್ರೆಡೆಡ್ ಬೈನರಿ ಟ್ರೀ ಅಂದರೆ ಏನು ಗೊತ್ತುಂಟು ನಿಮ್ಗೆ? ಯೂಶುವಲ್ ಆಗಿ ರೆಗ್ಯುಲರ್ ಆಗಿ ಏನಾಗುತ್ತೆ ಅಂತ ಕೇಳಿದರೆ, ನಿಮಗೆ ಇದರಲ್ಲಿ ಯಾವುದು ಪಾಯಿಂಟರ್ಸಲ್ಲಿ ಅಥವಾ ನೋಡಲ್ಲಿ ಇಲ್ಲಿ ನೋಡಿರುತ್ತಲ್ವಾ, ಹೀಗೆ ನೋಡಿದರೆ ನಾವು ಇಲ್ಲಿ ಯೂಸ್ ಮಾಡೋದು ಇದನ್ನು ಮಾತ್ರ, ವ್ಯಾಲ್ಯೂನ ಸ್ಟೋರ್ ಮಾಡಲಿಕ್ಕೆ ಇದನ್ನು ಮಾತ್ರ ಯೂಸ್ ಮಾಡೋದು. ಫಾರ್ ಎಕ್ಸಾಂಪಲ್ 5 ಅಂತ ವ್ಯಾಲ್ಯೂ, ಇದು ಏನಾಗುತ್ತೆ ನಲ್ ಆಗಿರುತ್ತೆ, ಇದು ನಲ್ ಪಾಯಿಂಟರ್ ಆಗಿರುತ್ತೆ, ಇದನ್ನು ನಾವು ಯೂಸ್ ಮಾಡೋದಿಲ್ಲ. ಈಗ ಥ್ರೆಡೆಡ್ ಬೈನರಿ ಟ್ರೀಯಲ್ಲಿ ಏನು ಮಾಡ್ತೇವೆ ಕೇಳಿದರೆ, ನಾವು ಈ ಲೆಫ್ಟ್ ಲಿಂಕನ್ನು ಯೂಸ್ ಮಾಡ್ತೇವೆ ಆ್ಯಂಡ್ ರೈಟ್ ಲಿಂಕನ್ನು ಯೂಸ್ ಮಾಡ್ತೇವೆ. ಓಕೆ, ಎರಡನ್ನೂ ಯೂಸ್ ಮಾಡ್ತೇವೆ. ಇನ್ಸ್ಟೆಡ್ ಆಫ್ ವೇಸ್ಟಿಂಗ್ ವಿ ಆರ್ ಯೂಸಿಂಗ್ ದಿಸ್, ದಟ್ಸ್ ಇಟ್. ಅದನ್ನೇ ಥ್ರೆಡೆಡ್ ಬೈನರಿ ಟ್ರೀ ಅಂತ ಕರಿತೇವೆ. ಅಂದರೆ ಇನ್ ಲಿಂಕ್ಡ್ ರಿಪ್ರೆಸೆಂಟೇಷನ್ ಆಫ್ ಎನಿ ಬೈನರಿ ಟ್ರೀ ದೇರ್ ಆರ್ ಮೋರ್ ನಲ್ ಲಿಂಕ್ಸ್ ದೆನ್ ಆ್ಯಕ್ಚುಯಲ್ ಪಾಯಿಂಟರ್ಸ್. ಇದು ನಲ್ ಆಗುತ್ತೆ, ಇದು ನಲ್. ಸೊ ಅವಾಗ ಏನಾಗುತ್ತೆ, ಅದು ಮೋರ್ ನಲ್ ಲಿಂಕ್ ಆಗುತ್ತೆ. ಸೊ ಸ್ಪೆಸಿಫಿಕಲಿ ದರ್ ಆರ್ n+1 ನಲ್ ಲಿಂಕ್ಸ್ ಔಟ್ ಆಫ್ 2n ಟೋಟಲ್ ಲಿಂಕ್ಸ್. 2n ಟೋಟಲ್ ಲಿಂಕ್ಸ್ ಇದ್ದರೆ ಅದರಲ್ಲಿ n+1 ನಲ್ ಲಿಂಕೇ ಇರುತ್ತಂತೆ, n+1 ನಲ್ ಲಿಂಕ್ಸ್ ಇರುತ್ತೆ. ಸೊ ಅದನ್ನು ರಿಪ್ಲೇಸ್ ಮಾಡಲಿಕ್ಕೆ, ಅಥವಾ ಈ ನಲ್ ಲಿಂಕ್ಸನ್ನು ಸಕ್ಸಸ್ಫುಲ್ ಆಗಿ ಯೂಸ್ ಮಾಡಲಿಕ್ಕೆ, ರಿಪ್ಲೇಸ್ ದಿಸ್ ನಲ್ ಲಿಂಕ್ಸ್ ಬೈ ಎ ಪಾಯಿಂಟರ್ಸ್. ಈ ನಲ್ ಲಿಂಕ್ ಬದಲು ನಾವು ಪಾಯಿಂಟರ್ನ ಯೂಸ್ ಮಾಡ್ತೇವೆ, ಅದನ್ನೇ ಥ್ರೆಡ್ಸ್ ಅಂತ ಕರೆಯೋದು. ಇಲ್ಲಿ ಏನು ಮಾಡ್ತೇವೆ, ಪಾಯಿಂಟರ್ಸನ್ನು ಯೂಸ್ ಮಾಡ್ತೇವೆ, ಇದನ್ನು ಯಾವುದಕ್ಕಾದ್ರೂ ಕನೆಕ್ಷನ್ ಕೊಡ್ತೇವೆ, ಇದನ್ನು ಯಾವುದಕ್ಕಾದ್ರೂ ಕನೆಕ್ಷನ್ ಕೊಡ್ತೇವೆ. ದಿಸ್ ಈಸ್ ವಾಟ್, ಇದನ್ನೇ ನಾವು ಏನಂತ ಕರಿತೇವೆ, ಥ್ರೆಡೆಡ್ ಬೈನರಿ ಟ್ರೀ. ಓಕೆ, ಇದು ಆ್ಯಕ್ಚುಲ್ ಇದು ಡೆಫಿನೇಷನ್. ನೀವು ಡೆಫಿನೇಷನ್ ಬರೆಯುವಾಗ ಅದನ್ನೇ ಬರೀಬೇಕು. ಸರಿನಾ? ಈಗ ನಾನೀಗ ಪ್ರಾಬ್ಲಮಿಗೆ ಹೋಗ್ತೇನೆ. ಫಸ್ಟಿಗೆ ಡೆಫಿನೇಷನ್ನ ಬರೀಲೇಬೇಕು. ಇನ್ ಲಿಂಕ್ಡ್ ರಿಪ್ರೆಸೆಂಟೇಷನ್ ಆಫ್ ಎನಿ ಬೈನರಿ ಟ್ರೀ ದೇರ್ ಆರ್ ಮೋರ್ ನಲ್ ಲಿಂಕ್ಸ್ ದೆನ್ ಆ್ಯಕ್ಚುಯಲ್ ಪಾಯಿಂಟರ್ಸ್. ಸ್ಪೆಸಿಫಿಕಲಿ ದೇರ್ ಆರ್ n+1 ನಲ್ ಲಿಂಕ್ಸ್ ಔಟ್ ಆಫ್ 2n ಟೋಟಲ್ ಲಿಂಕ್ಸ್. ರಿಪ್ಲೇಸಿಂಗ್ ದಿಸ್ ನಲ್ ಲಿಂಕ್ಸ್ ಬೈ ಪಾಯಿಂಟರ್ಸ್ ಆರ್ ಕಾಲ್ಡ್ ಥ್ರೆಡ್ಸ್. ಸರಿನಾ? ಇದನ್ನು ಬರೆದ ನಂತರ ನೀವು ABCDEFGHI ಇದರದ್ದು ಪ್ರಾಬ್ಲಮ್ ಮಾಡೋಣ. ಸರಿನಾ? ಓಕೆ, 1 ಸೆಕೆಂಡ್ ಸ್ಟೂಡೆಂಟ್ಸು. ವೇಟ್. ಈಗ ಫಸ್ಟಿಗೆ ABCDEFGHI ಇರೋದು ನಿಮಗೆ ಕರೆಕ್ಟಾ? ABCDEFGHI ಇದೆ, ಕರೆಕ್ಟ್ ಅಲ್ಲ? ಸೊ ಈಗ ಇದಕ್ಕೆ ನೀವು ಫಸ್ಟಿಗೆ ಬೈನರಿ ಟ್ರೀಯನ್ನು ಕನ್ಸ್ಟ್ರಕ್ಟ್ ಮಾಡಬೇಕು. ಯಾವತ್ತು ಬೈನರಿ ಟ್ರೀಯನ್ನು ಕನ್ಸ್ಟ್ರಕ್ಟ್ ಮಾಡುವಾಗ ಏನು ಮಾಡ್ತೇವೆ ನಾವು ಹೇಳಿ, ಎ ಅನ್ನೋದು ರೂಟ್ ಆಗುತ್ತೆ. ಸರಿನಾ? ಬೈನರಿ ಟ್ರೀ ಯಾವತ್ತು ಮಾಡುವಾಗ ನಾವು ಲೆವೆಲ್ ಆರ್ಡ್ರಲ್ಲಿ ಮಾಡ್ಕೊಳ್ಬೇಕು. ಲೆವೆಲ್ ಅಂದರೆ ಇದು ಲೆವೆಲ್ 0. ಫಸ್ಟ್ ಲೆವೆಲಲ್ಲಿ 1 ನೋಡ್ ಇರುತ್ತೆ, ಸೆಕೆಂಡ್ ಲೆವೆಲಲ್ಲಿ 2 ನೋಡ್ ಇರುತ್ತೆ, ಥರ್ಡ್ ಲೆವೆಲಲ್ಲಿ 4 ನೋಡ್ಸ್ ಇರುತ್ತೆ. ಅಂದರೆ ಎ ಆದಮೇಲೆ ನೆಕ್ಸ್ಟ್ ಬಿ, ಅಂದರೆ ಲೆಫ್ಟ್ ಟು ರೈಟ್, ಲೆಫ್ಟಿಂದ ಫಿಲ್ ಮಾಡ್ಕೊಂಡು ರೈಟಿಗೆ ಹೋಗ್ಬೇಕು ನಾವು, ಆಯಿತಾ? ಅದಾದಮೇಲೆ ನೆಕ್ಸ್ಟ್ ಸಿ. ನಿಮ್ಗೆ ಗೊತ್ತಿದೆ ಬೈನರಿ ಟ್ರೀ ಅಂದರೆ ಏನು ಹೇಳಿ, ಅಥವಾ ಅಂದರೆ ಮ್ಯಾಕ್ಸಿಮಮ್ ಅಂದರೆ 2 ಚೈಲ್ಡ್ ಇರಬೇಕು. ಒಂದು ರೂಟಿಗೆ ಮ್ಯಾಕ್ಸಿಮಮ್ ಅಂದರೆ 2 ಚೈಲ್ಡ್ ಇರಬೇಕು, ಅಥವಾ ನೋ ಚೈಲ್ಡು ಇರ್ಬೋದು, ಅಥವಾ 1 ಚೈಲ್ಡ್ ಇರ್ಬೋದು. ಮ್ಯಾಕ್ಸಿಮಮ್ ಅಂದರೆ 2 ಚೈಲ್ಡ್ ಇರಬೇಕು. ಆಯಿತು, ಎ ಆಯಿತು. BCನ ಅದರ ರೈಟ್ ಮತ್ತು ಲೆಫ್ಟಿಂದ ರೈಟಿಗೆ ನೆನ್ಪಿಟ್ಕೊಳ್ಳಿ. ಲೆವೆಲ್ ಆರ್ಡರ್ ಅಂತ ಹೇಳಿದಾಗ ಇದು ಲೆವೆಲ್ 0 ಆಗುತ್ತೆ, ಲೆವೆಲ್ 0. ಇದು ಲೆವೆಲ್ 1 ಆಗುತ್ತೆ. ಇದಾದಮೇಲೆ BC ಆದಮೇಲೆ ಯಾವುದಿದೆ, D ಇದೆ. ಇದರ ಲೆಫ್ಟಿಗೆ D ಅನ್ನು ಅಟ್ಯಾಚ್ ಮಾಡಿ, ಇದರ ರೈಟಿಗೆ E. ನಾನು ಹೇಳಿದೆ ನೋಡಿ, ಲೆಫ್ಟ್ ಟು ರೈಟ್. ಓಕೆ, ನೆಕ್ಸ್ಟ್ E ಆಯಿತು, ಇದಕ್ಕೆ F, ಇದರ ರೈಟಿಗೆ G. ಸರಿನಾ? ಮತ್ತೆ ಪುನಃ ಲೆಫ್ಟಿಗೆ ಬನ್ನಿ, ಇದಕ್ಕೆ G ಆಯಿತು, ಇದಕ್ಕೆ H, ಇದಕ್ಕೆ I. ಫೈನಾ? ಇರೋದಿಷ್ಟೇ ಅಲ್ವಾ? ಇದನ್ನು ಅಟ್ಯಾಚ್ ಮಾಡಿದರೆ JK ಎಲ್ಲ ಇದ್ದಿದ್ರೆ ಇದಕ್ಕೆ ಅಟ್ಯಾಚ್ ಮಾಡಬೇಕು. ಇದು J, ಆಮೇಲೆ K, ಹೀಗೆ. ಇದು ಲೆವೆಲ್ 1 ಆಗುತ್ತೆ, ಲೆವೆಲ್ 1. ಇದು ಲೆವೆಲ್ 2, ಇದು ಲೆವೆಲ್ 3. ನಾವು ಲೆವೆಲಲ್ಲಿ ಇದನ್ನು ಅಟ್ಯಾಚ್ ಮಾಡ್ಕೊಂಡು ಬರಬೇಕು, ಲೆವೆಲ್ ಆರ್ಡರ್ ಅಂತ ಕರಿತೇವೆ. ಸೊ ಇದು ನಿಮ್ಮ ಬೈನರಿ ಟ್ರೀ. ಹೋಪ್ ಇದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಈಗ ಕನ್ಸ್ಟ್ರಕ್ಟೆಡ್ ಥ್ರೆಡೆಡ್ ಬೈನರಿ ಟ್ರೀ ಅಂತ ಕರೆದಿದ್ದಾರೆ. ಈ ಥ್ರೆಡೆಡ್ ಬೈನರಿ ಟ್ರೀಯಲ್ಲಿ ನಮಗೆ 2 ಟೈಪ್ಸ್ ಇದೆ. ಆ್ಯಕ್ಚುಲಿ ಇರೋದು 2 ಟೈಪ್ಸ್.
ಒಂದು ಒನ್ ವೇ ಥ್ರೆಡೆಡ್ ಬೈನರಿ ಟ್ರೀ, ಎರಡನೇದು ಟೂ ವೇ ಥ್ರೆಡೆಡ್ ಬೈನರಿ ಟ್ರೀ. ಓಕೆ, ಒನ್ ವೇ ಥ್ರೆಡೆಡ್ ಬೈನರಿ ಟ್ರೀಯನ್ನು ಮತ್ತೆ 2 ಟೈಪ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಅದರಲ್ಲಿ ಲೆಫ್ಟ್ ಇನ್ ಅಂದರೆ ರೈಟ್ ಇನ್ ಮತ್ತು ಲೆಫ್ಟ್ ಇನ್ ಥ್ರೆಡೆಡ್ ಬೈನರಿ ಟ್ರೀ. ಸರಿನಾ? ರೈಟ್ ಇನ್ ಥ್ರೆಡೆಡ್ ಬೈನರಿ ಟ್ರೀ, ಮತ್ತೊಂದು ಏನಾಗುತ್ತೆ ಲೆಫ್ಟ್ ಇನ್ ಥ್ರೆಡೆಡ್ ಬೈನರಿ ಟ್ರೀ. ಗೊತ್ತಾಯ್ತಾ? ನಾವು ಇವು ಮೂರನ್ನು ಮಾಡಬೇಕು ಇವಾಗ. ಅಂದ್ರೆ ಒನ್ ವೇ ಥ್ರೆಡೆಡ್ ಬೈನರಿ ಟ್ರೀಯಲ್ಲಿ ರೈಟ್ ಇನ್, ಲೆಫ್ಟ್ ಇನ್, ಇನ್ನೊಂದು 2 ವೇ ಥ್ರೆಡೆಡ್ ಬೈನರಿ ಟ್ರೀ. ಫೈನಾ? ಈಗ ನಾನು ಒಂದೊಂದನ್ನೇ ಮಾಡ್ಕೊಂಡು ಹೋಗ್ತೇನೆ. ಇವಾಗ ಫಸ್ಟಿಗೆ ನಿಮಗೆ ಯಾವುದನ್ನು ಮಾಡ್ತೇನೆ ಕೇಳಿದರೆ ರೈಟ್ ಇನ್ ಮಾಡ್ತೇನೆ, ಆಮೇಲೆ ಲೆಫ್ಟ್ ಇನ್ ಮಾಡ್ತೇನೆ, ಒನ್ ವೇ ಥ್ರೆಡೆಡ್. ಇದನ್ನೆಲ್ಲ ಬರೀಬೇಕು ನೀವು ಬರೆಯುವಾಗ. ಫಸ್ಟ್ ಈ ಬೈನರಿ ಟ್ರೀ ಕನ್ಸ್ಟ್ರಕ್ಟ್ ಮಾಡಬೇಕು. ಆಮೇಲೆ ದೇರ್ ಆರ್ 2 ಟೈಪ್ಸ್, ಒನ್ ವೇ ಥ್ರೆಡೆಡ್ ಬೈನರಿ ಟ್ರೀ, 2 ವೇ ಥ್ರೆಡೆಡ್ ಬೈನರಿ ಟ್ರೀ. ಒನ್ ವೇ ಥ್ರೆಡೆಡ್ ಬೈನರಿ ಟ್ರೀಯಲ್ಲಿ ರೈಟ್ ಇನ್ ಥ್ರೆಡೆಡ್ ಬೈನರಿ ಟ್ರೀ, ಲೆಫ್ಟ್ ಇನ್. ಈಗ ಫಸ್ಟ್ ನಾನು ಮಾಡ್ತಾ ಇರೋದು ರೈಟ್ ಇನ್. ಓಕೆ, ರೈಟ್ ಇನ್. ಫಸ್ಟಿಗೆ ಏನು ಮಾಡಿ, ಈ ಮೇಲ್ಗಡೆ ಏನು ಬೈನರಿ ಟ್ರೀಯನ್ನು ಕನ್ಸ್ಟ್ರಕ್ಟ್ ಮಾಡಿದ್ದೀರಾ ಅದನ್ನು ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೊಳ್ಳಿ. ಎ, ಇದು ಇದರ ಲೆಫ್ಟ್ ಬಿ, ಇದು ಇದರ ಲೆಫ್ಟ್ ಸಿ, ದೆನ್ ಇದರ ಲೆಫ್ಟ್ ಡಿ ಆಗುತ್ತೆ, ಇದರ ರೈಟ್ ಇ. ಮೇಲ್ಗಡೆ ಇರೋದನ್ನು ಆ್ಯಸ್ ಇಟ್ ಈಸ್ ನಾನು ಬರಿತಾ ಇದ್ದೇನೆ ಅಷ್ಟೇ. ಎಫ್ ಜಿ ಹೆಚ್ ಐ, ಇಷ್ಟೇ ಇರೋದಲ್ವಾ? ಕರೆಕ್ಟ್ ಅಲ್ಲ? ಸೊ ಇಷ್ಟನ್ನು ಬರ್ಕೊಂಡೆ. ಫೈನಾ? ಇಲ್ಲಿವರೆಗೆ ನಿಮ್ಗೆ ಏನೂ ಡೌಟ್ ಇಲ್ಲ ಅಂತ ಅಂದ್ಕೊಳ್ತೇನೆ. ಕರೆಕ್ಟ್ ಕೇಳ್ಕೊಳ್ಳಿ. ರೈಟ್ ಇನ್ನಲ್ಲಿ ನಾವು ಏನು ಮಾಡ್ತೇವೆ ಗೊತ್ತುಂಟಾ? ರೈಟ್ ಲಿಂಕನ್ನು ಮಾಡ್ತೇವೆ. ರೈಟ್ ಲಿಂಕ್ ಅಂದರೆ ಏನು ಸರ್? ರೈಟ್ ಲಿಂಕ್ ಅಂದರೆ ಫಾರ್ ಎಕ್ಸಾಂಪಲ್ ನಾನು ಇದನ್ನು ತಗೊಳ್ತೇನೆ, ಮತ್ತೆ ಇಲ್ಲಿ ಮಾಡೋದು ಯಾವುದು ಗೊತ್ತುಂಟ? ನಾವು ನಲ್ಲಿರೋದಕ್ಕೆ ಮಾತ್ರ. ನೋಡಿ, ನಲ್ ಅಂದರೆ ಇದು ಲಾಸ್ಟಿಗೆ ಲೀಫ್ ನೋಡಿರುತ್ತೆ ನೋಡಿ, ಅದಕ್ಕೆ ಮಾತ್ರ. ನಾವು ಇದಕ್ಕೆಲ್ಲ ಮಾಡೋದಿಲ್ಲ. ಯಾಕೆ ಹೇಳಿ? ಇದಕ್ಕೆ ಲೆಫ್ಟು ಇದೆ, ರೈಟು ಇದೆ. ಇದಕ್ಕೆ ಮಾಡೋದಿಲ್ಲ. ಯಾಕೆ ಹೇಳಿ? ಲೆಫ್ಟು ಇದೆ, ರೈಟು ಇದೆ. ಇದಕ್ಕೂ ಮಾಡೋದಿಲ್ಲ. ಲೆಫ್ಟು ಇದೆ, ರೈಟು ಇದೆ. ಯಾವುದಕ್ಕೆ ಲೆಫ್ಟ್ ಮತ್ತು ರೈಟ್ ಇಲ್ಲ ನೋಡಿ, ಬೋತರ ನಲ್ಲಿರುತ್ತೆ ನೋಡಿ, ಅದಕ್ಕೆ ಮಾತ್ರ ಮಾಡೋದು. ಇದಕ್ಕೆ ನೋಡಿ ಲೆಫ್ಟ್ ಇಲ್ಲ, ರೈಟ್ ಇಲ್ಲ, ಇದಕ್ಕೂ ಇಲ್ಲ, ಈ ನೋಡಿಗೂ ಇಲ್ಲ, ಈ ನೋಡಿಗೂ ಇಲ್ಲ, ಈ ನೋಡಿಗೂ ಇಲ್ಲ. ಅದಕ್ಕೆ ನಾವೀಗ ರೈಟ್ ಇನ್, ಲೆಫ್ಟ್ ಇನ್ ಅಥವಾ 2 ವೇ ಮಾಡೋದು. ಸರಿನಾ? ಈಗ ನಿಮಗೆ ರೈಟ್ ಇನ್ ಅಂತ ಹೇಳಿದರೆ ಇಲ್ಲಿ ರೈಟ್ ಲಿಂಕನ್ನು ಯೂಸ್ ಮಾಡೋದು. ರೈಟ್ ಇನ್ ಅಂತ ಹೇಳಿದರೆ ವಿ ಆರ್ ಯೂಸಿಂಗ್ ರೈಟ್ ಲಿಂಕ್. ಗೊತ್ತಾಯ್ತಾ? ಇಲ್ಲಿ ರೈಟ್ ಪಾಯಿಂಟರ್ನ ಯೂಸ್ ಮಾಡ್ತೇವೆ. ರೈಟ್ ಲಿಂಕ್ ಅಥವಾ ರೈಟ್ ಪಾಯಿಂಟರ್. ಇಲ್ಲಿ ಏನು ಮಾಡ್ತೇವೆ? ರೈಟ್ ಪಾಯಿಂಟರ್ ಈಸ್ ರಿಪ್ಲೇಸ್ಡ್ ಬೈ ಇನ್ ಆರ್ಡರ್ ಸಕ್ಸೆಸರ್ ಅಂತ ಕರೀತಾರೆ. ರೈಟ್ ಲಿಂಕ್ ಅಥವಾ ರೈಟ್ ಪಾಯಿಂಟರ್. ರೈಟ್ ಪಾಯಿಂಟರ್ ನಾವೇನು ಮಾಡ್ತಾ ಇದ್ದೇವೆ? ರಿಪ್ಲೇಸ್ ಮಾಡ್ತಾ ಇದ್ದೇವೆ. ಇದನ್ನು ಯಾವುದರಿಂದ? ಇನ್ ಆರ್ಡರ್ ಸಕ್ಸೆಸರ್. ಇನ್ ಆರ್ಡರ್ ಸಕ್ಸೆಸರ್. ಇದು ನೀವು ಬರೆದಿಟ್ಕೊಂಡು ಬನ್ನಿ. ಈಗ ನಾನು ಇದನ್ನು ಹೆಚ್ಚು ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡಿಸೋದಕ್ಕಿಂತ ಈಸಿಯಾಗಿ ಹೇಗೆ ಮಾಡೋದು ಅಂತ ಹೇಳ್ತೇನೆ. ನಾನಿಲ್ಲಿ ಯೂಸ್ ಮಾಡೋದು ರೈಟ್ ಲಿಂಕ್ ಮಾತ್ರ. ಅಂದರೆ ಫಾರ್ ಎಕ್ಸಾಂಪಲ್ ನಾನು ಇವಾಗ ಎಚ್ ತಗೊಂಡೆ ಅಂತ ಅಂದ್ಕೊಳ್ಳಿ. ಎಚ್ ಇದರದ್ದು ರೈಟ್ ಲಿಂಕ್ ಯಾವ್ದು ಹೇಳಿ? ಇದಲ್ವಾ? ಅಥವಾ ಐ ತಗೊಂಡೆ ಅಂತ ಅಂದ್ಕೊಳ್ಳಿ. ಐ ಇದರದ್ದು ರೈಟ್ ಲಿಂಕ್ ಯಾವುದು? ಇದಲ್ವಾ? ಸೊ ಇದರಲ್ಲಿ ಎಚ್ ಅಲ್ಲಿ ರೈಟ್ ಲಿಂಕ್ ತಗೊಳ್ಳೋದು, ಐ ಅಲ್ಲಿ ರೈಟ್ ಲಿಂಕ್, ಇ ಅಲ್ಲಿ ರೈಟ್ ಲಿಂಕ್, ಎಫ್ ಅಲ್ಲಿ ರೈಟ್ ಲಿಂಕ್, ಜಿ ಅಲ್ಲಿ ರೈಟ್ ಲಿಂಕ್. ಓಕೆ, ಸೊ ಈಗ ಕರೆಕ್ಟ್ ನೆನಪಿಟ್ಕೊಳ್ಳಿ. ಯಾವುದೇ ಆಗಲಿ ರೈಟ್ ಇನ್ನಲ್ಲಿ ಇಲ್ಲಿರುತ್ತೆ ನೋಡಿ, ದರ್ ಇಸ್ ನೋ ಇನ್ ಆರ್ಡರ್ ಸಕ್ಸೆಸರ್. ಇದು ಫಸ್ಟ್ ನೆನಪಿಟ್ಕೊಳ್ಳಿ. ಇದಕ್ಕೆ ಎಕ್ಸ್ಟ್ರೀಮ್ ರೈಟಲ್ಲಿ ಇರುತ್ತೆ ನೋಡಿ, ಅದಕ್ಕೆ ಇನ್ ಆರ್ಡರ್ ಸಕ್ಸೆಸರ್ ಇಲ್ಲ. ಇದು ಯಾವತ್ತೂ ನೆನ್ಪಿಟ್ಕೊಳ್ಳಿ, ದರ್ ಇಸ್ ನೋ ಇನ್ ಆರ್ಡರ್ ಸಕ್ಸೆಸರ್. ನಾವು ಇದಕ್ಕೆ ಇನ್ ಆರ್ಡರ್ ಸಕ್ಸೆಸರ್ ಇದೆ, ಇದಕ್ಕಿದೆ, ಬಟ್ ಇದಕ್ಕಿಲ್ಲ. ಸೊ ಅದಕ್ಕೆ ಯಾವತ್ತೂ ಇದನ್ನು ಡೈರೆಕ್ಟ್ ಕನೆಕ್ಷನ್ ಕೊಟ್ಟುಬಿಡಿ. ಯಾವುದಕ್ಕೆ? ರೂಟಿಗೆ. ಬಿಕಾಸ್ ದರ್ ಇಸ್ ನೋ ಇನ್ ಆರ್ಡರ್ ಸಕ್ಸೆಸರ್ ಫಾರ್ ಜಿ. ಇದು ಫಸ್ಟ್ ಸ್ಟೆಪ್. ಮತ್ತು ರೈಟ್ ಲಿಂಕೆ ತಗೊಳ್ಬೇಕು. ನೀವು ಲೆಫ್ಟಿಂದ ಹೀಗೆ ತಗೊಂಡು ಹೋಗ್ಲಿಕ್ಕೆ ಕೊಡಲಿಕ್ಕಿಲ್ಲ, ಯಾಕಂದರೆ ನಾವು ರೈಟಿಂದೇ ಮಾಡ್ತಾ ಇರೋದು. ಸರಿನಾ? ಈಗ ಒಂದೊಂದೇ ಮಾಡ್ತಾ ಬರೋಣ. ಹೆಚ್ಚಿಗೆ 2 ಎಂಟಿ ಇದೆಯಲ್ವಾ? ರೈಟು ಇಲ್ಲ, ಲೆಫ್ಟು ಇಲ್ಲ. ಸೊ ಇದಕ್ಕೆ ಮಾಡಬೇಕಲ್ಲ, ರೈಟ್ ಲಿಂಕ್ ತಗೊಳ್ಬೇಕು. ಇದಕ್ಕೆ ರೈಟ್ ಲಿಂಕ್ ಯಾವ್ದು ಗೊತ್ತುಂಟಾ? ಇದರ ರೈಟಲ್ಲಿರೋ ರೂಟ್ ಅಷ್ಟೇ, ಸಿಂಪಲ್. ಗೊತ್ತಾಯ್ತಾ? ಇದು ನೀವು ಡಾಟೆಡ್ ಲೈನಲ್ಲಿ ರಿಪ್ರೆಸೆಂಟ್ ಮಾಡಿದ್ರು ನೋ ಪ್ರಾಬ್ಲಮ್. ಐನ ರೈಟಲ್ಲಿರೋ ರೂಟ್ ಯಾವ್ದು ನೋಡಿ? ಇದಲ್ವಾ? ಇಲ್ಲಿ ನೋಡಿ, ಇದು ನಿಮ್ಗೆ ನಾನು ಇದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಹೇಳ್ತಾ ಇರೋದು. ಆ್ಯಕ್ಚುಲಿ ಮಾಡ್ತಾ ಇರೋದು ನಾವು ಇನ್ ಆರ್ಡರ್ ಸಕ್ಸೆಸರ್ ಅಂತ. ಅಂದರೆ ಹೆಚ್ಚಿದು ಇನ್ ಆರ್ಡರ್ ಟ್ರಾವೆರ್ಸಲ್ ಅಂತ ಹೇಳಿದಾಗ ನಮ್ಗೆ ಏನಾಗುತ್ತೆ ಹೇಳಿ? ಇನ್ ಆರ್ಡರ್ ಲೆಫ್ಟ್ ರೈಟ್ ರೂಟ್. ಈ ಹೆಚ್ಚಿದು ಇನ್ ಆರ್ಡರ್ ಸಕ್ಸೆಸರ್ ಡಿ ಆಗುತ್ತೆ. ಓಕೆ, ಸೊ ನೀವು ಅದಷ್ಟೆಲ್ಲ ಮಾಡ್ಕೊಂಡು ಹೋಗೋದು ಬೇಡ. ಐಗೆ ರೈಟ್ ಲಿಂಕ್ ಯಾವುದಾಗುತ್ತೆ ಗೊತ್ತುಂಟಾ? ಬಿ ಆಗುತ್ತೆ ರೂಟ್. ಹೀಗೆ ಇದರ ರೈಟ್ ಇದು ರೈಟಲ್ಲಿ ಯಾವುದಿದೆ ನೋಡಿ? ಎ ಇದೆ. ಸಿಂಪಲ್. ಎಫ್ ಇದು ರೈಟಲ್ಲಿ ಯಾವುದಿದೆ ನೋಡಿ? ಸಿ ಇದೆ. ದ್ಯಾಟ್ಸ್ ಇಟ್, ಅಷ್ಟೇ, ಮತ್ತೇನು ಇಲ್ಲ. ಸಿಂಪಲ್ ನೆನ್ಪಿಟ್ಕೊಳ್ಳಿ. ಯಾವುದಕ್ಕೆ ರೈಟ್ ಮತ್ತು ಲೆಫ್ಟ್ ಇಲ್ಲ. ಈ ಲೀಫ್ ನೋಡಿಗೆ ಯಾವುದಕ್ಕೆ ರೈಟ್ ಲೆಫ್ಟ್ ಯಾವುದೂ ಇಲ್ಲ, ಕನೆಕ್ಟೆಡ್ ಇಲ್ಲ. ಅದರದ್ದು ರೈಟನ್ನು ತಗೊಂಡೋಗಿ ಮೇಲ್ಗಡೆ ರೂಟಿಗೆ ಕನೆಕ್ಟ್ ಮಾಡೋದು. ಇದರ ರೈಟನ್ನು ತಗೊಂಡೋಗಿ ಮೇಲ್ಗಡೆ ರೂಟಿಗೆ ಕನೆಕ್ಟ್ ಮಾಡೋದು. ಇದರ ರೈಟನ್ನು ತಗೊಂಡೋಗಿ ರೂಟಿಗೆ ಕನೆಕ್ಟ್ ಮಾಡೋದು. ಇದರ ರೈಟಲ್ಲಿ ಯಾವ ರೂಟ್ ಇದೆ? ಸಿ ಇದೆ.
ಇದನ್ನು ಯಾಕೆ ಸರ್ ನೀವು ಹೇಗೆ ಕನೆಕ್ಟ್ ಮಾಡಿದ್ರಿ? ಇಲ್ಲಿ ನೋಡಿ, ಇದು ಲೆಫ್ಟಲ್ಲಿರೋದು ಬಿ ಅನ್ನೋದು ಇನ ಲೆಫ್ಟಲ್ಲಿರೋದು ಅಲ್ವಾ, ಈ ಇನ ರೈಟಲ್ಲಿರೋ ನೋಡಿ ಯಾವುದು ಅಂದರೆ ರೂಟ್ ನೋಡಿ ಯಾವುದು ಎ ಅಲ್ವಾ, ಅದಕ್ಕೆ ಕನೆಕ್ಟ್ ಮಾಡಬೇಕು. ಫಸ್ಟ್ ಮಾಡಬೇಕು ಇದನ್ನು ಯಾವುದರಲ್ಲಿ ರೈಟ್ ಇನ್ ಅಂತ ಹೇಳಿದ್ರೆ ಎಕ್ಸ್ಟ್ರೀಮ್ ರೈಟಲ್ಲಿರೋ ನೋಡಿಗೆ ಇನ್ ಆರ್ಡರ್ ಸಕ್ಸಸರ್ ಇರೋದಿಲ್ಲ, ದರ್ ಇಸ್ ನೋ ಇನ್ ಆರ್ಡರ್ ಸಕ್ಸಸರ್, ಅದಕ್ಕೆ ಜಿ ಅನ್ನು ತಗೊಂಡೋಗಿ ಡೈರೆಕ್ಟ್ ಇದು ಮಾಡೋದು. ಆಮೇಲೆ ಎಲ್ಲದರದ್ದು ರೈಟಲ್ಲಿರೋ ರೂಟಿಗೆ ಕನೆಕ್ಟ್ ಮಾಡೋದು. ದಟ್ಸ್ ಇಟ್, ದಿಸ್ ಇಸ್ ರೈಟ್ ಇನ್. ಸರಿನಾ? ಸೊ ಇದು ರೈಟ್ ಇನ್ ಗೊತ್ತಾಯಿತು ಅಂತ ಅಂದ್ಕೊಳ್ತೇನೆ. ಈಗ ಎರಡನೇದು ಮಾಡ್ತಾನೆ, ಸೆಕೆಂಡ್ ಒನ್ ಲೆಫ್ಟ್ ಇನ್. ಪುನಃ ಇದನ್ನು ಡೈಗ್ರಾಮ್ ಬಿಡಿಸೋದಾ? ಈಗ ನೋಡಿ, ಇಲ್ಲಿ ಎ ಬರುತ್ತಾ, ಇಲ್ಲಿ ಬಿ ಬರುತ್ತಾ, ಇಲ್ಲಿ ಸಿ ಬರುತ್ತೆ. ಅದೇ ಯಾವುದು ಬೈನರಿ ಟ್ರೀ ಇದೆಯಲ್ಲ ಅದನ್ನೇ ನೀವು ಇದು ಮಾಡೋದು. ಇಲ್ಲಿ ಡಿ ಬರುತ್ತಾ, ಇಲ್ಲಿ ಇ ಬರುತ್ತಾ, ಇಲ್ಲಿ ಎಫ್ ಬರುತ್ತಾ, ದೆನ್ ಹಿಯರ್ ಜಿ, ದೆನ್ ಹಿಯರ್ ಎಚ್, ದೆನ್ ಹಿಯರ್ ಐ. ಫೈನಾ? ಇದೆಲ್ಲ ಗೊತ್ತಾಯ್ತಲ್ಲ. ಇದು ಏನಿಲ್ಲ, ಬೈನರಿ ಟ್ರೀಯನ್ನು ಪುನಃ ರಿಪ್ರೆಸೆಂಟ್ ಮಾಡಿದ್ದು. ಯಾವುದಕ್ಕೋಸ್ಕರ ನಾನು ಲೆಫ್ಟ್ ಇನ್ನಿಗೆ ಮಾಡಬೇಕು. ಲೆಫ್ಟ್ ಇನ್ನಲ್ಲಿ ಏನಿಲ್ಲ, ಲೆಫ್ಟ್ ಇನ್ನಲ್ಲಿ ಲೆಫ್ಟ್ ಅನ್ನೋದು ನಲ್ಲಿರುತ್ತೆ, ಲೆಫ್ಟ್ ಪಾಯಿಂಟರ್. ಸೊ ಅದನ್ನು ಇನ್ ಆರ್ಡರ್ ಪ್ರೆಡಿಸರಿಂದ ನಾವು ಇದು ಮಾಡೋದು. ಇನ್ ಆರ್ಡರ್ ಪ್ರೆಡಿಸರ್, ಇನ್ ಆರ್ಡರ್ ಪ್ರೆಡಿಸರಿಂದ ನಾವು ರಿಪ್ಲೇಸ್ ಮಾಡಬೇಕು. ಇದರಲ್ಲಿ ಯಾವುದರಿಂದ ರಿಪ್ಲೇಸ್ ಮಾಡಬೇಕು? ಇನ್ ಆರ್ಡರ್ ಸಕ್ಸಸರ್. ಇದನ್ನು ಬರೆದಿಟ್ಟು ಬನ್ನಿ ಎಕ್ಸಾಮಲ್ಲಿ ದಯವಿಟ್ಟು. ಇದರಲ್ಲಿ ಇನ್ ಆರ್ಡರ್ ಪ್ರೆಡಿಸರಿಂದ ಇದು ಮಾಡೋದು. ಯಾವುದನ್ನು ಆವಾಗ ಮಾಡಿದ್ದು? ರೈಟ್ ಇನ್. ಇವಾಗ ಲೆಫ್ಟ್ ಇನ್ ಅಂತ ಹೇಳಿದಾಗ ಫಸ್ಟ್ ಮಾಡಬೇಕಾಗಿದ್ದು ನೀವು ಫಸ್ಟ್ ಮೆಥಡ್ ಏನು ಅಂತ ಕೇಳಿದರೆ, ಎಕ್ಸ್ಟ್ರೀಮ್ ಲೆಫ್ಟಲ್ಲಿ ಇರೋದಕ್ಕೆ ದೆರ್ ಈಸ್ ನೋ ಪ್ರೆಡಿಸರ್ ಅಥವಾ ಇನ್ ಆರ್ಡರ್ ಪ್ರೆಡಿಸರ್ ಇಲ್ಲ. ಓಕೆ, ಯಾವುದಕ್ಕೆ? ಎಕ್ಸ್ಟ್ರೀಮ್ ಲೆಫ್ಟಲ್ಲಿ ಇರೋದಕ್ಕೆ ದೆರ್ ಇಸ್ ನೋ ಇನ್ ಆರ್ಡರ್ ಪ್ರೆಡಿಸರ್. ಅದಕ್ಕೆ ಇದನ್ನು ನಾನು ಲೆಫ್ಟಿಂದನೇ ಲಿಂಕ್ ಮಾಡಬೇಕು, ರೈಟಿಂದ ಲಿಂಕ್ ಮಾಡಬಾರ್ದು. ಯಾಕಂದರೆ ಲೆಫ್ಟಿನ್ ಅಂತ ಕೊಟ್ಟಿದ್ದೇವೆ ನಾವು, ಸರಿನಾ? ಲೆಫ್ಟಿನ್ ಅಂತ ಕೊಟ್ಟಿರ್ಲಿಕ್ಕೆ ಹೋಗಿ ಲೆಫ್ಟಿಂದನೇ ಲಿಂಕ್ ಮಾಡಬೇಕು. ಫೈನಾ? ಸೊ ಲೆಫ್ಟಿಂದ ನಾನು ಲಿಂಕ್ ಮಾಡ್ತೇನೆ, ಸೊ ಅದಾಗುತ್ತೆ. ಕರೆಕ್ಟಾ? ಸೊ ಅದಾದಮೇಲೆ ನೆಕ್ಸ್ಟ್ ಐದು ಲೆಫ್ಟಲ್ಲಿರೋ ರೂಟ್ ಯಾವುದು? ಲೆಫ್ಟಿಂದನೇ ಲಿಂಕ್ ಮಾಡಬೇಕು, ಇದಕ್ಕೆ ಲಿಂಕ್ ಮಾಡ್ತಾನೆ. ಸರಿನಾ? ಇಂದ ಹೀಗೆ ಲೆಫ್ಟಲ್ಲಿರೋದು ಲೆಫ್ಟ್ ಹೀಗೆ ಲೆಫ್ಟಲ್ಲಿರೋ ರೂಟ್ ಯಾವುದು ಹೇಳಿ? ಬಿ. ಇದನ್ನು ಕನೆಕ್ಟ್ ಮಾಡಬೇಕು. ಎಫ್ಗೆ ಲೆಫ್ಟಲ್ಲಿರೋ ರೂಟ್ ಯಾವುದು ಹೇಳಿ? ಎ. ಅದನ್ನು ಕನೆಕ್ಟ್ ಮಾಡಬೇಕು. ಜಿಗೆ ಲೆಫ್ಟಲ್ಲಿರೋ ರೂಟ್ ಯಾವುದು ಹೇಳಿ? ಸಿ. ದ್ಯಾಟ್ಸ್ ಇಟ್. ಗೊತ್ತಾಯ್ತಾ? ಅರ್ಥ ಆಯ್ತಾ ಇದು ಏನು ಅಂತ? ಹೆಚ್ಚಿಗೆ ಲೆಫ್ಟಲ್ಲಿರೋದು ನಾನು ಮೊದಲೇ ಹೇಳಿದ್ದೇನೆ, ರೈಟ್ ಇನ್ ಬರೆಯುವಾಗ ಎಕ್ಸ್ಟ್ರೀಮ್ ರೈಟಲ್ಲಿರೋದಕ್ಕೆ ದೆರ್ ಇಸ್ ನೋ ಸಕ್ಸಸರ್, ಅದಕ್ಕೆ ಡೈರೆಕ್ಟ್ಲಿ ರೂಟ್. ಇನ್ ಕೇಸ್ ಆಫ್ ಲೆಫ್ಟ್ ಇನ್ ಅಂತ ಹೇಳಿದಾಗ ದೆರ್ ಇಸ್ ನೋ ಇನ್ ಆರ್ಡರ್ ಪ್ರೆಡಿಸರ್. ಸೊ ಅದಕ್ಕೆ ಈ ಎಕ್ಸ್ಟ್ರೀಮ್ ಲೆಫ್ಟಲ್ಲಿರೋದನ್ನು ಡೈರೆಕ್ಟ್ಲಿ ರೂಟಿಗೆ ಕನೆಕ್ಟ್ ಮಾಡಬೇಕು. ಆಯಿತಾ? ಇದು ರೈಟ್ ಇನ್, ಲೆಫ್ಟ್ ಇನ್. ಸರಿನಾ? ಈಗ ಥರ್ಡ್ ಒನ್ನು ಯಾವುದು ಕೇಳಿದರೆ ಟೂ ವೇ. ಸರಿನಾ? ಟೂ ವೇಗೆ ಏನು ಮಾಡ್ತೀರಾ? ಮತ್ತೆ ಈಗೇನು ಅದೇ ಅಲ್ವಾ, ಡ್ರಾ ಮಾಡಿ. ಯಾವುದನ್ನು ಡ್ರಾ ಮಾಡ್ತೀರಾ? ಡೈಗ್ರಾಮನ್ನು ಡ್ರಾ ಮಾಡಿ. ಎ ಬಿ ಸಿ ಡಿ ಅದನ್ನೇ ಡ್ರಾ ಮಾಡಿ. ಇದು ಎ ಅಲ್ವಾ, ಇದು ಬಿ, ಇದು ಸಿ, ಇದು ಡಿ, ಇದು ಇ, ಇದು ಎಫ್, ಇದು ಜಿ. ಸರಿ ಅಲ್ಲ? ಆಮೇಲೆ ಇದು ಎಚ್, ಇದು ಐ. ಹೇಗೆ ನಾನು ಅದನ್ನೇ ಡ್ರಾ ಮಾಡ್ತಾ ಇರೋದು, ಏನೂ ಮಾಡ್ತಾ ಇಲ್ಲ. ಓಕೆ, ಇದರಲ್ಲೂ ಕೂಡ ನಾನೇನು ಸ್ಪೆಷಲ್ ಆಗಿ ಏನು ಮಾಡ್ತಾ ಇಲ್ಲ, ಸೇಮ್ ಅದನ್ನೇ ಮಾಡ್ತಾ ಇರೋದು. ಈಗ ವೆರಿ ಇಂಪಾರ್ಟೆಂಟ್ ಏನಂತ ಕೇಳಿದರೆ, ಟೂ ವೇ ಅಂತ ಹೇಳಿದರೆ ಲೆಫ್ಟ್ ರೈಟ್ ಎರಡನ್ನೂ ಮಾಡಬೇಕು. ಎರಡನ್ನೂ ಮಾಡೋದನ್ನು ಏನಂತ ಕರೀತಾರೆ? ಟೂ ವೇ ಅಂತ ಕರೀತಾರೆ. ಓಕೆ, ಸೊ ಲೆಫ್ಟ್ ರೈಟ್ ಎರಡನ್ನೂ ಮಾಡಿದಾಗ ನಾವು ಅದನ್ನು ಏನಂತ ಕರೀತಾರೆ? ಟೂ ವೇ ಅಂತ ಕರೀತಾರೆ. ಸರ್, ಇವಾಗ ಏನು ಮಾಡಬೇಕು? ಫಸ್ಟಿಗೆ ನಾನು ಆಲ್ರೆಡಿ ಹೇಳಿದ್ದೇನೆ, ಇದಕ್ಕೆ ಜಿಗೆ ಎಕ್ಸ್ಟ್ರೀಮ್ ರೈಟಿಗೆ ನಾವು ಯಾವುದಕ್ಕೆ ಇದು ಮಾಡಬೇಕು? ಇದು ರೈಟ್ ಲಿಂಕ್, ಕರೆಕ್ಟ್ ನೆನ್ಪಿಟ್ಕೊಳ್ಳಿ, ಹೇಗೆ ಮಾಡಬೇಕು. ಸರಿನಾ? ಎಚ್ ಬಂದಾಗ ಇದನ್ನು ಲೆಫ್ಟ್ ಲಿಂಕ್ ಯಾವುದಕ್ಕೆ ಮಾಡಬೇಕು? ಹೇಗೆ ಮಾಡಬೇಕು. ಸರಿ, ಫೈನಲ್ಲ? ಈಗ ಇದರ ರೈಟ್ ಲಿಂಕ್, ಇದರ ನೆಕ್ಸ್ಟ್ ಇರುವಂಥ ರೂಟ್ ಯಾವುದು? ಡಿ. ಐ ಇದರ ರೈಟ್ ಲಿಂಕ್, ಫಸ್ಟ್ ರೈಟ್ ಲಿಂಕ್ ಮಾಡ್ಕೊಳ್ತೇನೆ ನಾನು. ಇದರ ನೆಕ್ಸ್ಟ್ ಇರುವಂತಹ ರೂಟ್ ಯಾವುದು ಹೇಳಿ? ಬಿ. ಇ ಇದರ ರೈಟಲ್ಲಿರುವಂಥ ರೂಟ್ ಯಾವುದು ಹೇಳಿ? ಎ. ಸರಿನಾ? ಹಿಂದ್ಗಡೆ ಮಾಡಿದ್ರಿ ನೋಡಿ, ಅದನ್ನೇ ಮಾಡ್ತಾ ಇರೋದು. ಎಫ್ ಇದರ ರೈಟಲ್ಲಿರುವಂತಹ ರೂಟ್ ಯಾವುದು ಹೇಳಿ? ಸಿ. ನಾನು ಎಲ್ಲದನ್ನು ರೈಟ್ ಮಾಡಿದ್ದೇನೆ ಅಷ್ಟೇ, ರೈಟ್ ಮಾತ್ರ ಮಾಡಿದ್ದು. ಟೂ ವೇ ಅಂತ ಹೇಳಿದಾಗ ರೈಟ್ ಲೆಫ್ಟ್ ಎರಡೂ ಮಾಡಬೇಕು. ಸರಿನಾ? ಈ ಎಚ್ಗೆ ಲೆಫ್ಟ್ ಆಲ್ರೆಡಿ ನಾನು ಕೊಟ್ಟಾಗಿದೆ. ಸರಿನಾ? ಐಗೆ ರೈಟ್ ಬಿ ಆಯಿತು. ಐಗೆ ಲೆಫ್ಟಲ್ಲಿರೋದು ಯಾವುದು? ಐನ ಲೆಫ್ಟಲ್ಲಿರೋ ರೂಟ್ ಯಾವುದು ಹೇಳಿ? ಡಿ ಅಲ್ವಾ, ಅದನ್ನು ಲಿಂಕ್ ಮಾಡಿ. ಈಗೆ ರೈಟಲ್ಲಿರೋದು ಎ, ಈಗೆ ರೈಟಲ್ಲಿರುವಂಥ ರೂಟ್ ಯಾವುದು ಹೇಳಿ? ಬಿ. ಎಫ್ಗೆ ರೈಟಲ್ಲಿರೋದು ಸಿ,
ಎಫ್ಇಗೆ ಲೆಫ್ಟಲ್ಲಿರೋದು ಯಾವ್ದು ಹೇಳಿ? ಎ ಸರಿಯಲ್ಲ. ಜಿಗೆ ರೈಟ್ ಆಲ್ರೆಡಿ ಕೊಟ್ಟಾಗಿದೆ. ಜಿಗೆ ಲೆಫ್ಟಲ್ಲಿರುವ ರೂಟ್ ಯಾವ್ದು ಹೇಳಿ? ಸಿ. ದಟ್ಸ್ ಇಟ್. ಇದು ನಿಮ್ಮ 2 ವೇ ಲಿಂಕ್. ಇದರಲ್ಲಿ ಏನಿದೆ? ಏನಾದರೂ ಟಫ್ ಇದೆ ಇದರಲ್ಲಿ? ಏನಾದರೂ ಪ್ರಾಬ್ಲಮ್ ಇದೆಯಾ? ದಿಸ್ ಇಸ್ 2 ವೇ ಲಿಂಕ್. ರೈಟಲ್ಲಿ ರೈಟ್ ಇನ್ ಅಂತ ಹೇಳಿದಾಗ ರೈಟಿಂದ ಲಿಂಕ್ ಕೊಡೋದು ಅಷ್ಟೇ. ಒಂದೇ ಒಂದು ಗೊತ್ತಾಗಬೇಕಾಗಿರೋದು ಎಕ್ಸ್ಟ್ರೀಮ್ ರೈಟಲ್ಲಿರೋದನ್ನು ಡೈರೆಕ್ಟ್ಲಿ ನೀವು ರೂಟಿಗೆ ಕನೆಕ್ಟ್ ಮಾಡಬೇಕು. ಅದಾದಮೇಲೆ ಎಲ್ಲದನ್ನು ಅದರ ರೈಟಲ್ಲಿರುವಂಥ ರೂಟಿಗೆ ಕನೆಕ್ಟ್ ಮಾಡಬೇಕು. ಲೆಫ್ಟ್ ಅಂತ ಹೇಳಿದಾಗ ಏನಾಗುತ್ತೆ? ಲೆಫ್ಟಲ್ಲಿರೋದಕ್ಕೆ ಕನೆಕ್ಟ್ ಮಾಡಬೇಕು. ದಟ್ಸ್ ಇಟ್. ಇದು 2 ವೇ. ರೈಟ್ ಇನ್ ಆಯಿತು, ಲೆಫ್ಟ್ ಇನ್ ಆಯಿತು, 2 ವೇ ಆಯಿತು. ಓಕೆ, ಹೋಪ್ ಇದಿಷ್ಟು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇದರಲ್ಲಿ ಏನು ಡೌಟ್ ಇಲ್ಲ ಅಂತ ಅಂದ್ಕೊಳ್ತೇನೆ. ಎಲ್ಲ ಹೆಚ್ಚಿನ ಕ್ವಶನ್ ಪೇಪರಲ್ಲಿ ಇದನ್ನು ಕೇಳಿದ್ದಾರೆ. ಈ ವರ್ಷನೂ ಕೇಳೋ ಚಾನ್ಸಸ್ ತುಂಬ ಇದೆ. ಅದಾದ ನಂತರ ಇನ್ನೊಂದು ಕ್ವಶನ್ ಏನಂತ ಕೇಳಿದರೆ ಡಿಫೈನ್ ಥ್ರೆಡೆಡ್ ಬೈನರಿ ಟ್ರೀ, ಅಥವಾ ಅದರಲ್ಲಿ ನೀವು ಥ್ರೆಡ್ ಇನ್ ಬೈನರಿ ಟ್ರೀನ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಕೇಳ್ಬೋದು, ಅಥವಾ ಈ ಕ್ವಶನ್ ಕೇಳ್ತಾರೆ. ಓಕೆ, ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ನಿಮಗೆ ಇದು ಇನ್ಫಾರ್ಮೇಟಿವ್ ಆಗಿದ್ದರೆ, ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.